ಅಡ್ಡಿಯಾಗಿದೆ. ಅಧ್ಯಕ್ಷರ ಆಯ್ಕೆಗೆ ಮಾರ್ಚ್ನಲ್ಲಿ ಮುಹೂರ್ತ ಇಟ್ಟಿದ್ದ ಹೈಕಮಾಂಡ್ ರಾಜ್ಯಾಧ್ಯಕ್ಷರುಗಳ ಚುನಾವಣೆಗಳು ಬಾಕಿ ಉಳಿದಿವೆ. ರಾಜ್ಯಾಧ್ಯಕ್ಷರುಗಳ ಚುನಾವಣೆ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಬಿಜೆಪಿಗೆ ಹೊಸ ಅಧ್ಯಕ್ಷರು ಆಯ್ಕೆಯಾಗೋದಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುತ್ತಾ? ಬಿಜೆಪಿಯ 36 ಸಂಘಟನಾ ರಾಜ್ಯಗಳಲ್ಲಿ ಇಲ್ಲಿವರೆಗೆ ಆಯ್ಕೆಯಾಗಿರೋದು ಕೇವಲ 12. ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ಕನಿಷ್ಠ 18 ರಾಜ್ಯಗಳ ಚುನಾವಣೆ ಮುಗಿದಿರಬೇಕು. ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ಇನ್ನು 6 ರಾಜ್ಯಗಳಲ್ಲಿ ಚುನಾವಣೆ ಆಗಬೇಕು. ಬರೀ 12ರಲ್ಲಿ ಮಾತ್ರ ಆಯ್ಕೆಯಾಗಿದೆ, ಇನ್ನು 6 ಬಾಕಿ ಇದೆ. ಬಿಜೆಪಿಯ ಬಹುತೇಕ ದೊಡ್ಡ ರಾಜ್ಯಗಳಲ್ಲಿ ಬಣಬಡಿದಾಟದ ಟೆನ್ಷನ್. ಹೆಚ್ಚು ಕಡಿಮೆ ಕರ್ನಾಟಕದ ರೀತಿಯ ಪರಿಸ್ಥಿತಿಯೇ ಬಹುತೇಕ ರಾಜ್ಯಗಳಲ್ಲಿವೆ. ಕರ್ನಾಟಕದಲ್ಲಿ ದಿನ ಬೆಳಗಾದ್ರೆ ಗಲಾಟೆ ಅಂತ ನಾವು ಮಾತಾಡ್ತಿರ್ತೀವಿ, ಆದರೆ ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಏನು ವ್ಯತ್ಯಾಸವಾಗಿಲ್ಲ. ಕರ್ನಾಟಕ, ಉತ್ತರ ಪ್ರದೇಶ, ತಮಿಳುನಾಡು, ಒಡಿಶಾ, ಮಧ್ಯಪ್ರದೇಶ, ಬಿಹಾರ, ಹರಿಯಾಣ ದೊಡ್ಡ ರಾಜ್ಯಗಳಲ್ಲಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಟೆನ್ಷನ್ ಶುರುವಾಗಿದೆ. ದೊಡ್ಡ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ರೆ ಬಣ ಬಡಿದಾಟ ಶುರುವಾಗುತ್ತೆ. ಈಗಾಗಲೇ ಬಣಗಳ ಮುನಿಸಿದೆ, ಬಡಿದಾಟಗಳಿವೆ, ಇದು ಜಾಸ್ತಿ ಆಗುತ್ತೆ. ಉದಾಹರಣೆಯಾಗಿ ನೀವು ಕರ್ನಾಟಕನೇ ನೋಡ್ತಾ ಇದ್ದೀರಿ. ಇದರ ಮಧ್ಯದಲ್ಲಿ ಹೈಕಮಾಂಡ್ ಒಂದು ಚಿಂತನೆ ನಡೆಸಿದೆ. ಸದ್ಯದಲ್ಲೇ ಯಾವ ರಾಜ್ಯಗಳಲ್ಲಿ ಚುನಾವಣೆ ಎದುರಿಸೋದಿದೆಯೋ ಆಯಾ ರಾಜ್ಯಗಳಲ್ಲಿ ಬದಲಾವಣೆ ಬೇಡ. ಬಿಹಾರ, ತಮಿಳುನಾಡು, ಯುಪಿಗೆ ರಾಜ್ಯಾಧ್ಯಕ್ಷರ ಮುಂದುವರಿಸುವ ಸಾಧ್ಯತೆ ಇದೆ. ಕೆಲವು ಕಡೆ ಮುಂದುವರಿಕೆಗೆ ಪಕ್ಷ ಮತ್ತು ಆರ್ಎಸ್ಎಸ್ ವಿರೋಧ ಕೂಡ ಇದೆ. ಮೂವತ್ತಾರು ಸಂಘಟನಾ ರಾಜ್ಯಗಳಲ್ಲಿ 12ರಲ್ಲಿ ಮಾತ್ರ ಬದಲಾವಣೆಯಾಗಿದೆ. ಕನಿಷ್ಠ ಪಕ್ಷ 18 ಆಗಬೇಕು. ಅದಕ್ಕೆ ಇನ್ನು 6 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ನಂತರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ. ರಾಜ್ಯಾಧ್ಯಕ್ಷರ ಆಯ್ಕೆಯಾದ ಮೇಲೆ ಟೆನ್ಷನ್ ಇರೋದಿಲ್ವಾ? ಟೆನ್ಷನ್ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಮುಂದೆ ಎಲೆಕ್ಷನ್ಸ್ ಯಾವ ರಾಜ್ಯಗಳಲ್ಲಿದೆಯೋ ಅಲ್ಲಿ ಸದ್ಯದ ಪರಿಸ್ಥಿತಿಯನ್ನ ಬದಲಾಯಿಸೋದೇ ಬೇಡ. ಇನ್ನು ಕರ್ನಾಟಕದಲ್ಲಿ ಬಣಬಡಿದಾಟ ಯಾರ ಮಧ್ಯ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. BY ವಿಜಯೇಂದ್ರ, ಬಸನಗೌಡ ಪಾಟೀಲ್, ಯತ್ನಾಳ ನಡುವೆ ದಿನ ಬೆಳಗಾದ್ರೆ ಬೀದಿ ಬಡಿದಾಟ. ಈ ಬಣದಿಂದ ಒಬ್ಬರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಬಣದಿಂದ ಬಂದು ಸ್ಟೇಟ್ಮೆಂಟ್ ಆಗತ್ತೆ. ಇವರು ದೆಹಲಿಗೆ ಹೋಗಿ ಒಂದಷ್ಟು ದೂರುಗಳನ್ನ ಕೊಡ್ತಾರೆ, ಅವರ ವಿರುದ್ಧ ಮತ್ತೊಂದು ಬಣ ಹೋಗಿ ದೂರುಗಳನ್ನ ಕೊಡ್ತಾ ಇದೆ. ಇನ್ನು ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಜಯರಾಮ್ ಠಾಕೂರ್ ವರ್ಸಸ್ ರಾಜೀವ್ ಬಿಂಡಲ್. ಈ ಬಣಗಳ ಮಧ್ಯೆಯೂ ಕೂಡ ಬಣ ಬಡಿದಾಟ ಇದೆ. ಬರೀ ಕರ್ನಾಟಕ ಮತ್ತು ಹಿಮಾಚಲನ ಇಲ್ಲ, ಈ ಲಿಸ್ಟ್ ದೊಡ್ಡದಾಗಿ ಮುಂದುವರಿಯುತ್ತೆ. ಹರಿಯಾಣದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಹರಿಯಾಣದಲ್ಲಿ ಮೋಹನ್ ಲಾಲ್ ಬದೋಲಿ ಮತ್ತು ಅನಿಲ್ ವಿಜ್ ಮಧ್ಯ ದಿನಕ್ಕೊಂದರಂತೆ ಅಸಮಾಧಾನಗಳು ಹೊರಗೆ ಬರ್ತಾ ಇವೆ. ಇನ್ನು ಉತ್ತರ ಪ್ರದೇಶ, ಮುಂದೆ ಎಲೆಕ್ಷನ್ ಎದುರಿಸಬೇಕಾದ ರಾಜ್ಯ. ಕೇಶವ್ ಪ್ರಸಾದ್ ಮೌರ್ಯ ವರ್ಸಸ್ ಯೋಗಿ ಆದಿತ್ಯನಾಥ್, ಆಲ್ ಟೈಮ್ ಗಲಾಟೆ. ಒಂದೇ ಪಕ್ಷದ 2 ಬಣಗಳ ನಡುವೆ ದಿನಕ್ಕೊಂದರಂತೆ, ವಿಷಯಕ್ಕೆ ಒಂದರಂತೆ ಬಣ ಬಡಿದಾಟಗಳು ನಡೀತಾ ಇವೆ. ಇನ್ನು ಪಕ್ಕದ ರಾಜ್ಯ ತಮಿಳುನಾಡು, ಅಲ್ಲೂ ಕೂಡ ಬಿಜೆಪಿಯ 2 ಬಣಗಳ ನಡುವೆ ಬಡಿದಾಟ ಇದೆ. ಅಣ್ಣಾಮಲೈ ವರ್ಸಸ್ ತಮಿಳ್ ಸಾಯಿ ಸೌಂದರರಾಜನ್ ಮಧ್ಯೆ ಬಣ ಬಡಿದಾಟ. ಇನ್ನು ತೆಲಂಗಾಣದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆಯಾ? ಇಲ್ಲ. ಕಿಶನ್ ರೆಡ್ಡಿ ವರ್ಸಸ್ ಬಂಡಿ ಸಂಜಯ್, ಇವರ ಮಧ್ಯೆ ಬಣ ಬಡಿದಾಟ. ಇಷ್ಟು ಗೊಂದಲಗಳ ನಡುವೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ಏನು, ಇದರ ಚಿಂತೆ ಕೂಡ ಹೈಕಮಾಂಡ್ಗೆ ಇದೆ. ಆದ್ರೆ
ಹೈಕಮಾಂಡ್ ನಿರ್ಧಾರ ಮಾಡಿದೆ. ಮುಂದೆ ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಇದೆಯಲ್ಲ ಆ ಎಲೆಕ್ಷನ್ಸ್ ಇರೋ ರಾಜ್ಯಗಳನ್ನು ಮುಟ್ಟೋದು ಬೇಡ, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋದು ಬೇಡ. ಎಲ್ಲಿದೆ? ಬಿಹಾರ್ ಇದೆ, ತಮಿಳುನಾಡಿದೆ, UP ಇದೆ. ಆ ರಾಜ್ಯಾಧ್ಯಕ್ಷರನ್ನ ಮುಟ್ಟೋದು ಬೇಡ. ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಅನ್ನೋದರ ಬಗ್ಗೆ ಮೋದಿ, ಅಮಿತ್ ಶಾ ಮತ್ತು RSS ನಡುವೆ ಗೊಂದಲ ಇದೆ. ಇದರ ಜೊತೆಗೆ 18 ರಾಜ್ಯಗಳ ಕನಿಷ್ಠ ಪಕ್ಷ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. 12 ಆಗಿದೆ, ಇನ್ನೂ 6 ಬಾಕಿ ಇದೆ. ಆದರೆ ಹುಡುಕ್ತಾ ಹೋದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ಎರಡೆರಡು ಬಣಗಳಾಗಿ ಒಡೆದು ಇಬ್ಬರು ಒಬ್ಬರ ವಿರುದ್ಧ ಒಬ್ಬರು ಹರಿಹಾಯ್ತಾ ಇರೋ, ಕತ್ತಿ ಮಸಿತಾ ಇರೋ ಸನ್ನಿವೇಶಗಳು ಬಿಜೆಪಿಯಲ್ಲಿ ಕಂಡು ಬರ್ತಾ ಇವೆ. ಹಾಗಾದ್ರೆ ಹೈಕಮಾಂಡ್ ಚಿಂತನೆ ಏನು? ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಒಂದು ದೊಡ್ಡ ತಲೆನೋವು ಅಂದ್ರೆ ಈ ರಾಜ್ಯಾಧ್ಯಕ್ಷರ ಅಥವಾ ರಾಜ್ಯಗಳ ಎರಡೆರಡು ಬಣಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ದೊಡ್ಡ ತಲೆನೋವಾಗಿದೆ. ನನಗನ್ಸುತ್ತೆ ನೋಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ತಲೆನೋವೇನು BJP ಹೈಕಮಾಂಡ್ಗೆ ಆಗಿಲ್ಲ. ಆದರೆ ಪ್ರೊಸೆಸ್ ಬಾಕಿ ಇದೆ. RSS ಮತ್ತು ಮೋದಿ, ಅಮಿತ್ ಶಾ ನಡುವೆ ಒಂದು ಸರ್ವಸಮ್ಮತಿ ಏನು ಬರಬೇಕು, ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು, ಅದರ ಒಂದು ಮಾತುಕತೆ ಇಲ್ಲಿಯವರೆಗೂ ಕೂಡ ನಡೆದಿಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆಯ ಹಿನ್ನಡೆಯ ನಂತರ JP ನಡ್ಡಾ ಯಾವಾಗ ರಾಜೀನಾಮೆ ಕೊಟ್ಟರು ಆಗಲೇ ನಿರ್ಧಾರ ಆಗಿತ್ತು ಜನವರಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಅದಾದಮೇಲೆ ಹರಿಯಾಣ, ಮಹಾರಾಷ್ಟ್ರ, ಅದಾದಮೇಲೆ ದಿಲ್ಲಿ ಚುನಾವಣೆಗಳು ಬಂದು, ಹೀಗಾಗಿ ಸ್ವಲ್ಪ ಮಟ್ಟಿಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ತಡವಾಯಿತು. ಬಜೆಟ್ ಸೆಷನ್ ನಡೀತಾ ಇದೆ. ಬಹುತೇಕ ಬಜೆಟ್ ಸೆಷನ್ ಅಂತ್ಯದಲ್ಲಿ, ಮಾರ್ಚ್ ಅಂತ್ಯದ ವೇಳೆಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ BJPಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಕಳೆದ ಬಾರಿ JP ನಡ್ಡಾ ಅವರನ್ನು 1 ವರ್ಷ ಮುಂದುವರಿಸ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಾಗ ಅದಕ್ಕೆ BJPಯ ರಾಷ್ಟ್ರೀಯ ನಾಯಕರಲ್ಲೇ ಕೆಲವರ ವಿರೋಧ ಇತ್ತು. ಪ್ರಮುಖವಾಗಿ ನಿತಿನ್ ಗಡ್ಕರಿ ವಿರೋಧ ಇತ್ತು. ಹೀಗಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ನಿಂದ ನಿತಿನ್ ಗಡ್ಕರಿ ಅವರನ್ನು ಹೊರಗಿಡತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು. ಈಗಲೂ ಕೂಡ RSS ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ಸ್ವಲ್ಪ ಅಸಮಾಧಾನದ ಮೋಡ್ನಲ್ಲಿತ್ತು. ಹರಿಯಾಣ, ಮಹಾರಾಷ್ಟ್ರ ಮತ್ತು ದಿಲ್ಲಿಯ ಚುನಾವಣೆಗಳಲ್ಲಿ RSS ಆನ್ ಬೋರ್ಡ್ ಬಂದಿದೆ. ಅದರ ಅರ್ಥ BJPಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದಲ್ಲಿ RSSನ ವಿಟೋ ನಡೆಯುತ್ತಾ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಬಹಳಷ್ಟು ಬಾರಿ ನೀವು ಕಳೆದ 45 ವರ್ಷಗಳ BJPಯ ಜರ್ನಿಯನ್ನು ತೆಗೆದುಕೊಂಡಾಗ ಯಾವಾಗ RSS ಮತ್ತು BJPಯ ನಾಯಕರ ನಡುವೆ ಒಂದಿಷ್ಟು ಸರ್ವಸಮ್ಮತಿಯ ಕೊರತೆ ಇದೆಯೋ RSS ತನ್ನ ವಿಟೋವನ್ನು ಪ್ರಯೋಗಿಸಿದೆ. ಮೊದಲಿಗೆ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು 80ರಲ್ಲಿ. ಅದಾದಮೇಲೆ ಲಾಲ್ ಕೃಷ್ಣ ಅಡ್ವಾಣಿ 86ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಟಲ್ಜಿಗೂ ಮತ್ತು RSSಗೂ ಒಂದಿಷ್ಟು ಸ್ವಲ್ಪ ಮುನಿಸು ನಿಶ್ಚಿತವಾಗಿತ್ತು. 90ರಲ್ಲಿ ಮುರಳಿ ಮನೋಹರ್ ಜೋಶಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡುವಾಗ ಅಟಲ್, ಅಡ್ವಾಣಿ ಮತ್ತು RSS ನಡುವೆ ಕೂಡ ಸ್ವಲ್ಪ ಮಟ್ಟಿಗಿನ ಮುನಿಸಿತ್ತು. ನಂತರ 2000ನೇ ಇಸ್ವಿಯಲ್ಲಿ ಕುಶಭಾವು ಠಾಕ್ರೆ, ಜನ ಕೃಷ್ಣಮೂರ್ತಿ, ಯಾಕಂದರೆ ಬಂಗಾರು ಲಕ್ಷ್ಮಣರನ್ನು ಅಟಲ್ಜಿ ತುಂಬ ಮುತುವರ್ಜಿಯಿಂದ ದಲಿತ ರಾಷ್ಟ್ರೀಯ ಅಧ್ಯಕ್ಷರು ಬೇಕು ಅಂತ ಮಾಡಿಕೊಂಡಿದ್ರು. ಆದರೆ ತೆಹಲ್ಕಾ ಹಗರಣದ ಕಾರಣದಿಂದ ಬಂಗಾರು ಲಕ್ಷ್ಮಣ್ ರಾಜೀನಾಮೆ ಕೊಡಬೇಕಾಯಿತು. ಆಗ ಕುಶಭಾವು ಠಾಕ್ರೆ, ಜನ ಕೃಷ್ಣಮೂರ್ತಿ ಇವರನ್ನು RSSನ ಒಂದು ವಿಟೋದ ಕಾರಣದಿಂದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. 2004ರಲ್ಲಿ ವಾಪಸ್ ಲಾಲ್ ಕೃಷ್ಣ ಅಡ್ವಾಣಿ, ಅಂದರೆ 2004ರ ಇಂಡಿಯಾ ಶೈನಿಂಗ್ ಸೋಲಿನ ನಂತರ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ಜಿನ್ನಾ ಸಮಾಧಿಗೆ ಹೋಗಿ ಭೇಟಿ ನೀಡಿದ ಕಾರಣದಿಂದ RSSನ ಸಂಜಯ್ ಭಾಯ್ ಜೋಶಿ ದಿಲ್ಲಿಯ ಟಾರ್ಮ್ಯಾಕ್ಗೆ ಹೋಗಿ ಅಡ್ವಾಣಿಯವರಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಿದರು. ನಂತರ ವೆಂಕಯ್ಯ ನಾಯ್ಡು ಸ್ವಲ್ಪ ಮಟ್ಟಿಗೆ ರಾಷ್ಟ್ರೀಯ ಅಧ್ಯಕ್ಷರಾದರು. ರಾಜನಾಥ್ ಸಿಂಗ್ರನ್ನು BJP ತಂತು. 2009ರಲ್ಲಿ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್ ಐವರನ್ನು ಹೊರಗಿಟ್ಟು ನಿತಿನ್ ಗಡ್ಕರಿ ಅವರನ್ನು ಮಹಾರಾಷ್ಟ್ರ ಒಂದು ರಾಜ್ಯದ ಅಧ್ಯಕ್ಷರನ್ನು ತಂದು ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅದಾದಮೇಲೆ ರಾಜನಾಥ್ ಸಿಂಗ್ ಬಂದರು. ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಅಭ್ಯರ್ಥಿ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರ ನಿರ್ಣಯಕ್ಕೆ ಅಡ್ವಾಣಿಯವರ ವಿರೋಧ ಇತ್ತು. ಬಟ್ RSS ಹೇಳ್ತು ರಾಜನಾಥ್ ಸಿಂಗ್ ನೀವು ಈ ಪ್ರೊಸೆಸ್ಸನ್ನು ಮಾಡಿ ಅಂತ. ಅದಾದಮೇಲೆ ಅಮಿತ್ ಶಾ ಅಧ್ಯಕ್ಷರಾದರು. ಅದಾದಮೇಲೆ JP ನಡ್ಡಾ ಅಧ್ಯಕ್ಷರಾಗಿದ್ದು ಕೂಡ ಮೋದಿ ಮತ್ತು ಅಮಿತ್ ಶಾ ಬಯಸ್ತಾ ಇದ್ದರು ಭೂಪೇಂದ್ರ ಯಾದವ್ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತ. RSSಗೆ ಈಗ ಡಮ್ಮಿ ಅಂತ ಕರಿಬೇಕೋ ಇಲ್ವೋ, ಆದರೆ ಡಮ್ಮಿ ರಾಷ್ಟ್ರೀಯ ಅಧ್ಯಕ್ಷರು ಬೇಡ ಆಗಿತ್ತು. ಹೀಗಾಗಿ JP ನಡ್ಡಾ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದರು. ಬಟ್ JP ನಡ್ಡಾ ಏನೋ ತುಂಬ ಬೋಲ್ಡಾಗಿ, ಆಸ್ಟ್ಯೂಟ್ ಆಗಿ, ಶ್ರೂಡ್ ಆಗಿ ನಿರ್ಣಯಗಳನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದಿಲ್ಲ. ಈಗ ಬರ್ತಿರ್ತಕ್ಕಂಥ ಮತ್ತೊಂದು ಪುನರ್ ಪ್ರಶ್ನೆ ಏನು ಅಂತಂದರೆ, ಈ ಬಾರಿ ಯಾರ ನಾಮಿನಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ? ಯಾಕೆ ಭಾಳ ಮುಖ್ಯ ಆಗುತ್ತೆ ಈ ಬಾರಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ? ನೋಡಿ, BJPಯಲ್ಲಿ ಒಂದು ಪ್ರಕ್ರಿಯೆ ಇದೆ. ನಿಮಗೆ ಜಿಲ್ಲಾ ಅಧ್ಯಕ್ಷರಾಗಬೇಕು ಅಂದರೆ
50% ಮಂಡಲದ ಅಧ್ಯಕ್ಷರಾಗಬೇಕು. ರಾಜ್ಯ ಅಧ್ಯಕ್ಷರಾಗಬೇಕು ಅಂದರೆ 50% ಜಿಲ್ಲೆಗಳ ಅಧ್ಯಕ್ಷರ ನೇಮಕಾತಿ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.